ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸವಿ ವೆಂಕಟೇಶ್. ಬೆಳಗ್ಗೆ ತಿಂಡಿ ಆಯಿತು. ತಿಂಡಿಗೆ ಅಂತ ಮಸಾಲ ಉಪ್ಪಿಟ್ಟಷ್ಟೇ, ಏನೂ ಇಲ್ಲ, ಸಿಂಪಲ್ಲಾಗಿ ಮಾಡಿದ್ದೆ. ಆ್ಯಂಡ್ ಮಧ್ಯಾಹ್ನಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊಪ್ಪಿನ ಹುಳಿ ಮಾಡ್ತಿದ್ದೆ. ಆ್ಯಂಡ್ ಇದು ಆ್ಯಕ್ಚುಲಿ ಚಕೋತನೆ ಸೊಪ್ಪು ಹುರುಳಿ ಹಾಕಿ ಹುಳಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಮನೆಯಲ್ಲಿ ಹುರುಳಿ ಇರಲಿಲ್ಲ, ನಾನು ತಂದಿರಲಿಲ್ಲ. ಹಾಗಾಗಿ ಕಡಲೆಕಾಳು ನೆನೆಸಿದಿತ್ತು ಅಂತ ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಲೈಕ್ ಬಾಡ್ದಂಗೆ ಆಗಿದೆ. ಯಾಕೆ ಅಂತಂದರೆ ನೆನ್ನೆ ಕಿತ್ಬಿಟ್ಟಿದ್ದೆ ಸಂಜೆ. ನಮ್ಮ ಮನೆಯಲ್ಲೇ ಬಿಟ್ಟಂಥ ಟೆರೇಸ್ ಗಾರ್ಡನಲ್ಲಿ ಬಿಟ್ಟಂಥ ಚಕೋತೆ ಸೊಪ್ಪು ಫ್ರೆಶ್ ಆಗಿದೆ. ಇದು ಕಿತ್ತಿದಾಗ ತುಂಬ ಫ್ರೆಶ್ ಆಗಿತ್ತು. ಬಟ್ ನಾವು ಮತ್ತೆ ಸಂಜೆನೇ ಕಿತ್ಕೊಂಡು ಬೆಳಗ್ಗೆ ಈಗ ಬಂದ್ಬಿಟ್ಟನಲ್ಲ, ಅದು ರಾತ್ರಿ ಬಂದುಬಿಟ್ಟೆ. ಸೊ ಹಾಗಾಗಿ ತೊಗೊಂಡ್ಬಿಟ್ಟೆ. ಫ್ರೆಶ್ ಆಗಿ ಇದೆ, ಸಕ್ಕತ್ತಾಗಿದೆ. ಇನ್ನೂ ಇದೆ ಅಂದರೆ ಫುಲ್ ಕಿತ್ತಿಲ್ಲ, ಬೇರೆ ಸಮೇತ ಕಿತ್ತಿಲ್ಲ, ಬರೀ ಸ್ಟೆಮ್ ಮಾತ್ರ ಕಟ್ ಮಾಡ್ಕೊಂಡಿದ್ವಿ. ಮತ್ತೆ ಚಿಗುರುತ್ತೆ ಅಂತ ಸೊ ಇದನ್ನು ಹೆಚ್ಚಾಕ್ಬಿಟ್ಟು ಇವತ್ತು ಸೊಪ್ಪಲ್ಲಿ ಕಿತ್ಕೊಂಡು ಬರೋದು, ಹುಳಿ ಮಾಡ್ಕೊಳ್ಳೋದು. ನಾನು ಸೊಪ್ಪು ತರದೇ ಇಲ್ಲ, ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೇನೆ ನಾವು ತರಲ್ಲ ಅಂತ. ಆ್ಯಂಡ್ ಅದ್ರ ಜೊತೆ ಸ್ಪೆಷಲ್ ಏನು ಗೊತ್ತಾ, ಇಷ್ಟು ಆಲೂಗೆಡ್ಡೆ ಹಾರ್ವೆಸ್ಟ್ ಮಾಡಿದ್ವಿ. ಆ್ಯಂಡ್ ಎರಡರದೂ ಹಾರ್ವೆಸ್ಟಿಂಗ್ ವಿಡಿಯೋ ಹಾಕ್ತೀನಿ, ನೋಡೋಕೆ ತುಂಬ ಚೆನ್ನಾಗಿರುತ್ತಲ್ವಾ. ಸೊ ನಿಮ್ಗಳಿಗೂ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ತೆಕ್ಕೊಂಡಿರ್ತೀನಲ್ಲ ಎಲ್ಲದನ್ನು. ಎಷ್ಟು ಬಂದಿದೆ ಗೊತ್ತಾ, ನಾವು ಮೆಷರ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ 4 kg ಅಷ್ಟು ಆಲೂಗಡ್ಡೆ ಇದೆ. ಎಲ್ಲ ದಪ್ಪದು ನೋಡಿ, ಈ ಥರ ಸೈಜ್ನ ಆಲೂಗಡ್ಡೆ ಬೆಳ್ಕೊಂಡಿದ್ವಿ. ಸೂಪರಾಗಿದೆ. ಏನೋ ಒಂದು ಖುಷಿ ಅಲ್ವಾ, ನಾವು ಬೆಳ್ಕೊಂಡಿದ್ದು ನಾವು ತಿಂತೀವಿ ಅಂದರೆ. ಕೆಲವ್ರು ಕೇಳ್ತೀರಾ, ನೀವೇ ಅಷ್ಟೊಂದು ಬೆಳೆಯೋಕ್ಕಾಗತ್ತಾ, ಅಷ್ಟೊಂದು ಟೈಮ್ ವೇಸ್ಟ್ ಮಾಡ್ತೀರಾ ಅಂತ. ಗಿಡಗಳು ಬೆಳೆಯೋದ್ರಲ್ಲಿ ಯಾವುದೇ ಗಿಡ ಆಗಿರ್ಬೋದು ಟೈಮ್ ವೇಸ್ಟ್ ಅಂದರೆ, ಸೊ ನನಗದು ಅನ್ಸಲ್ಲ ಟೈಮ್ ವೇಸ್ಟ್ ಅಂತ. ಇಂಟ್ರೆಸ್ಟ್ ಇರೋರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಗಾರ್ಡನಿಂಗ್ ಆಗಿರ್ಬೋದು, ಅಥವಾ ಏನಾರು ಬೆಳೆಯೋದಾಗ್ಬೋದು, ಗಿಡದ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ಇಂಟ್ರೆಸ್ಟ್ ಇರುತ್ತಲ್ಲ, ಅವ್ರಿಗೆ ಯಾವುದಾದ್ರು ಟೈಮ್ ವೇಸ್ಟ್ ಅನ್ಸಲ್ಲ. ಆ್ಯಂಡ್ ಟೈಮ್ ವೇಸ್ಟ್ ಅನ್ಸಿದ್ರು ಒಳ್ಳೆ ರೀತಿಲಿ ಟೈಮ್ ವೇಸ್ಟ್ ಆಗುತ್ತೆ. ಜಸ್ಟ್ ಏನೋ ಸ್ಕ್ರಾಲ್ ಮಾಡ್ತಿರೋದು ಈ ಥರದ್ದೆಲ್ಲ ಅಲ್ಲ. ಆ್ಯಂಡ್ ಮನಸ್ಸಿಗೆ ಸಿಕ್ಕಾಪಟ್ಟೆ ಒಂಥರ ಆರಾಮಾಗಿ ಇರುತ್ತೆ ಈ ಥರ ಕೆಲಸಗಳೆಲ್ಲ ಮಾಡ್ಕೊತೀವಿ. ಸೊ ಎರಡರದು ಹಾಕ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ಇದನ್ನು ತೋರಿಸಿ ನೀವು ಹಾರ್ವೆಸ್ಟ್ ಮಾಡಿದಾಗೆ ತೋರಿಸಿ ಅಂತ ಕ್ಲಿಪ್ಪಿಂಗ್ ಹಾಕ್ತೀನಿ. ಆ್ಯಂಡ್ ಇದ್ರದ್ದು ಕಂಪ್ಲೀಟಾಗಿ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡಿದ್ವಿ. ಸ್ಟಾರ್ಟಿಂಗಿಂದ ಅಂದರೆ ಮೊಳಕೆ ಬಂದಾಗಿಂದ ಹೇಗೆ ಹಾಕ್ಕೊಂಡ್ವಿ, ಎಷ್ಟೆಷ್ಟು ದಿನಕ್ಕೆ ಏನೇನು ಅಪ್ಡೇಟ್ ಬಂತು, ಆ್ಯಂಡ್ ಫೈನಲಿ ಎಷ್ಟು ಗೊತ್ತಾ 2.5 ತಿಂಗಳಾಗಿತ್ತು. 2.5 ತಿಂಗಳು ಹಿಡಿತು ಒಂದು ಈ ಥರ ಬೆಳೆ ತೆಗಿಯೋಕ್ಕೆ. ಸೊ ಎಸ್, ಸಖತ್ ಖುಷಿ. 4 kg ಅಂದರೆ ಏನು ಸಾಮಾನ್ಯನಾ? ಅಷ್ಟೊಂದು ಬೆಳ್ಕೊಂಡಿದ್ದೀವಿ ಅಂದರೆ ಅಷ್ಟು ಕಷ್ಟಪಟ್ಟು ಫುಲ್ ಅಂದರೆ ನೋಡ್ಕೋಬೇಕು ಕ್ಲೀನಾಗಿ ಗಿಡಗಳನ್ನ. ಸುಮ್ಮನೆ ಹಾಕ್ಬಿಡ್ತೀವಿ ಅನ್ನೋದು ಈಸಿ, ಕಷ್ಟ ಸ್ವಲ್ಪ ಈ ಥರದ್ದೆಲ್ಲ ಬೆಳ್ಕೊಳ್ಳೋದು. ಇದನ್ನು ಬಿಟ್ಟು ನೀವು ಈ ಥರ ಸೊಪ್ಪನ್ನೆಲ್ಲ ಬೆಳ್ಕೊತೀರ ಅಂದರೆ ತುಂಬ ಈಸಿ. ಯಾವ ಮನೇಲಿ ವೇಸ್ಟ್ ಪ್ಲಾಸ್ಟಿಕ್ದು ಅಥವಾ ಬಕೆಟ್ ಇರ್ತಲ್ಲ, ಅದು ಪೇಂಟ್ ಬಕೆಟ್ಗಳು ಯಾವುದೇ ಇದ್ರೂ ನೀವು ಈಸಿಯಾಗಿ ಬೆಳ್ಕೋಬೋದು. ಸೊ ಎಸ್, ಸಿಗ್ತೀನಿ ಆಮೇಲೆ. ಸದ್ಯಕ್ಕೆ ಇದ್ರ ಹುಳಿ ಮಾಡಿ ಆರ್ಡರ್ಸ್ಗಳು ತುಂಬ ಇದೆ, ಅಲ್ಲಿ ಹೋಗಲೇಬೇಕು ಇವಾಗ. ಬೇಗ ವೆಬ್ಸೈಟಿಂದ ಆರ್ಡರ್ಸ್ಗಳು ತುಂಬಾ ಬರ್ತಿದೆ. ಸೊ ಹಾಗಾಗಿ ಹೋಗಿ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಬೇಕು. ಅದಾದಮೇಲೆ ಸಿಗ್ತೀನಿ. ಸದ್ಯಕ್ಕೆ ಅಡುಗೆ ಸಿಂಪಲ್ಲಾಗಿ ಸೊಪ್ಪಿನ ಹುಳಿ ಆ್ಯಂಡ್ ಬೀಟ್ರೂಟ್ ಪಲ್ಯ, ಮಾಮೂಲಿ ಅನ್ನ ಅಥವಾ ಸ್ವಲ್ಪ ಮುದ್ದೆ ಮಾಡ್ಕೋತಾ ಇದ್ದೀವಿ. ಈ ನಡುವೆ ಹೊಟ್ಟೆ ತುಂಬ್ದಂಗಿರುತ್ತೆ. ಮಧ್ಯಾಹ್ನಕ್ಕೆ ತುಂಬ ಕೆಲಸ ಇರುತ್ತಲ್ಲ, ಆವಾಗ ಮುದ್ದೆ ತಿಂದರೆ ಅಂದರೆ ನಾವು ಹಿಟ್ಟು ಅಂತಲೇ ಕರಿತೀವಿ ಅದನ್ನು, ಮುದ್ದೆ ಯೂಶಲಿ ಅದನ್ನು ತಿಂದರೆ ಹೊಟ್ಟೆ ತುಂಬ್ದಂಗಿರುತ್ತೆ ಅಂತ. ಸೊ ಎಸ್, ಸಿಗೋಣಂತೆ. ಹೇಗಿದೆ ಅನ್ನೋ ಹೇಳೋದನ್ನು ಮಿಸ್ ಮಾಡಿಬಿಡಿ ಪ್ಲೀಸ್. ತುಂಬ ನಿಮ್ಮ ಕಾಮೆಂಟ್ಸ್ಗೆಲ್ಲ ಕಾಯ್ತಾ ಇರ್ತೀನಿ, ಇದೆಲ್ಲ ಹೆಂಗೆ ಅನಿಸುತ್ತೆ ಬೇರೆಯವ್ರಿಗೆ ಅಂತ. ಸಿಗ್ತೀನಿ ಆಮೇಲೆ. ಇಷ್ಟು ದೊಡ್ಡದಾಗಿ ಬಂದಿದೆ, ಫ್ರೆಶ್ ಆಗಿದೆ. ಎಲೆಗಳು ತೊಗೊಂಡು ಮುಚ್ಕೊಳಕ್ಕೆ ಸ್ವಲ್ಪ ಈ ಚಿಕ್ಕದು ಹಾಗೆ ಬಿಟ್ಟಿರ್ತೀನಿ. ಇನ್ನೊಂದು ಸಲಕ್ಕಾಗುತ್ತೆ, ಯಾಕೆ ನಮಗೆ ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ. ಅಷ್ಟು ಕಿತ್ಕೊಂಡ್ಬಿಟ್ರೆ ಸ್ವಲ್ಪ ಬಲಿತಿದೆ ಅನ್ನೋದು ಮಾತ್ರ ಕಿತ್ಕೊಳ್ತಾ ಇದ್ದೀನಿ ಅಷ್ಟೇ. ಓ ಮೈ ಗಾಡ್, ತಿಂಡಿಗೆ ಅಂತ ಹೀರೆಕಾಯಿ ರೊಟ್ಟಿ ಮಾಡಿದೆ. ಹೀರೆಕಾಯಿ ತೊಳೆದ್ಬಿಟ್ಟು ಅಕ್ಕಿ ರೊಟ್ಟಿ ಫಿಲ್ಲಿಂಗ್ ಆಗಿರುತ್ತೆ. ಯಾಕೆ ಬೇರೆ ಕೆಲಸಗಳು ಸಾಕಷ್ಟಿದೆ. ಆ್ಯಂಡ್ ಇದನ್ನು ತೋರಿಸೋಣ ಅಂತ ಅಂದ್ಕೊಂಡೆ ನಿಮ್ಗಳಿಗೂ. ರೀಸೆಂಟಾಗೆ ಆರ್ಡರ್ ಮಾಡ್ಕೊಂಡಿದ್ದೆ ಕಟಿಂಗ್ ಬೋರ್ಡು. ನಮ್ಮಲ್ಲಿ ಇದು ವುಡ್ದು ಸ್ವಲ್ಪ ಚಿಕ್ಕದಿತ್ತು. ಆ್ಯಂಡ್ ಈ ನಡುವೆ ಇದು ಟ್ರೆಂಡ್ ಅಲ್ವಾ. ಆ್ಯಕ್ಚುಲಿ ಗ್ಲಾಸ್ದು ಹುಡುಕ್ತಾ ಇದ್ದೀನಿ. ನನಗೆಲ್ಲೋ ಆನ್ಲೈನಲ್ಲಿ ಚೆನ್ನಾಗಿರೋದು ಗ್ಲಾಸ್ದು ಸಿಗ್ತಿಲ್ಲ ಕಟಿಂಗ್ ಬೋರ್ಡು. ಸುಮಾರು ಕಡೆ ನೋಡಿದ್ದೀನಿ ಅದರ ವೀಡಿಯೋಸ್ಗೆಲ್ಲ. ನೋಡೋಣ, ಸಿಕ್ಕರೆ ತೊಗೊಂಡು ಬರ್ತೀನಿ. ತೊಗೊಂಬಂದಾಗ ನಿಮಗೂ ತೋರಿಸ್ತೀನಿ. ಇದು ಸ್ಟೀಲ್ದಿದು. ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ ಆನ್ಲೈನಲ್ಲಿ. 250 300 ರೂಪೀಸು ಕೊಟ್ಟು, ದೊಡ್ಡದು. ಆ್ಯಂಡ್ ಇಲ್ಲಿ ನೋಡಿ, ಇದು ಸ್ಟೈನ್ಲೆಸ್ ಸ್ಟೀಲ್, ಅದ್ರ ಜೊತೆ ಮೇಡ್ ಇನ್ ಇಂಡಿಯಾ ಜೊತೆ ಇಷ್ಟು ಮಾರ್ಕಿಂಗ್ಸ್ ಕೊಟ್ಟಿದ್ದಾರೆ. ಅಕಸ್ಮಾತ್ ನೀವೇನಾದರೂ ಮಾರ್ಕ್ ಅಂದರೆ ಎಷ್ಟು ಲೆಂತಲ್ಲಿ ಬೇಕೋ ಅವೆಲ್ಲ ನೋಡ್ಕೊಂಡು ತರಕಾರಿ ಹೆಚ್ಕೋತೀರಾ ಅಂದ್ರೂ ಹೆಚ್ಕೋಬೋದು. ಸ್ಕ್ರ್ಯಾಚ್ ಪ್ರೂಫ್ ಇದು. ಏನು ಅಂತಂದರೆ ಈ ಥರದ್ದು ಫಸ್ಟೇ ಹೇಳ್ಬಿಟ್ಟಿರ್ತೀನಿ, ಈ ಚಾಕುಗಳು ಈ ಥರ ಚಾಕುಗಳು ಇರ್ತಲ್ಲ, ಅಂದರೆ ಪ್ಲೇನ್ ಇರ್ತಲ್ಲ, ಆ ಥರ ಚಾಕುಗಳು ಇದಕ್ಕೆ ಯೂಸ್ ಮಾಡಿದ್ರೆ ಅಷ್ಟೊಂದು ಸ್ಕ್ರ್ಯಾಚಸ್ ಆಗೋಲ್ಲ.
ಅದೇ ಕೆಲವು ಚಾಕುಗಳಿಗೆ ಹಲ್ ಬಂದಿರುತ್ತೆ, ಲೈಕ್ ಹಿಂಗೆ ಇರುತ್ತಲ್ಲ, ಅದನ್ನು ನೀವು ಸ್ವಲ್ಪ ಈ ಥರದ ಮೇಲೆ ಯೂಸ್ ಮಾಡಿದ್ರೆ ಈ ಸ್ಕ್ರ್ಯಾಚ್ ಆಗುತ್ತೆ. ಇಲ್ಲ ಅಂತಂದರೆ ಚೂರು ಸ್ಕ್ರ್ಯಾಚ್ ಆಗಿ ನಾನು ಸುಮಾರು ಆಗಲೇ ಉಪಯೋಗಿಸ್ತಾ ಇದ್ದೀನಿ. ಅವಾಗ ನಿಮ್ಗಳಿಗೂ ಹಾಗೆ ತೊಗೊಂಡಿದ್ದೆಲ್ಲ ಹೇಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇವತ್ತು ಅಡುಗೆಗೆ ಅಂತ ಮಾಡ್ತಿರೋದು ಕುಂಬಳಕಾಯಿ ಹುಳಿ. ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಕೊಟ್ಟಿದ್ದು ಅಂತ ಹೇಳಿದ್ನಲ್ಲ, ಜಾಸ್ತಿ ಇತ್ತು, ಅದ್ರಿಗೆ ಮಾಡಿ ದಮ್ ರೋಟ್ ಮಾಡಿದ್ದೆ. ಆ್ಯಂಡ್ ಅದನ್ನೆಲ್ಲ ಕಸಿನ್ಸ್ ಸಕ್ಕದಾಗಿ ಎಂಜಾಯ್ ಮಾಡಿದ್ರು, ಸಕ್ಕದಾಗಿತ್ತು ಅಂತ. ಇನ್ನೊಂದು ಸ್ವಲ್ಪ ಇಟ್ಬಿಟ್ಟಿದ್ದೆ, ಕಂಟಿನ್ಯೂಸ್ ಆಗಿ ತಿನ್ನೋಕ್ಕಾಗಲ್ಲ ಅಂತ. ಸೊ ಸ್ವಲ್ಪ ಒಂಥರ ನಾನು ಶ್ರಿಂಕ್ ಆದಂಗೆ ಆಗಿದೆ. ದ್ಯಾಟ್ಸ್ ಓಕೆ, ನಡೆಯುತ್ತೆ. ಇದು ಹಾಕಿ ಹುಳಿ ಇವತ್ತು ಫಸ್ಟು ಮಜ್ಜಿಗೆ ಪಲ್ಯ ಅಂದ್ಕೊಂಡೆ, ಬಟ್ ಬೇಳೆ ಎಲ್ಲ ಏನು ನೆನೆಸಿರಲಿಲ್ಲ, ಹಾಗಾಗಿ ಮಜ್ಜಿಗೆ ಪಲ್ಯ ಬೇಡ ಅಂತ ಹುಳಿ ಮಾಡೋಣ ಅಂತ ಬೇಳೆ ಬೇಯಿಸಿಟ್ಕೊಳ್ಳಿ. ಆಗಲೇ ಬೇಳೆಗೆನೆ ಕಡಲೆಕಾಯಿ ಬೀಜನ ಹಾಕ್ಕೊಂತೀನಿ, ಯಾಕಂದರೆ ಈ ಹುಳಿ ಕಡಲೆಕಾಯಿ ಬೀಜ ಚೆನ್ನಾಗಿ ನಾನು ಪುಡಿ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಫ್ರೆಶ್ಶಾಗಿ ಸಕ್ಕದಾಗಿರುತ್ತೆ. ಆದರೆ ನನಗೆ ಅಷ್ಟೊಂದು ಟೈಮ್ ಇಲ್ಲ ಈಗ ಪುಡಿ ಎಲ್ಲ ಮಾಡ್ಕೊಡೋಷ್ಟು, ಹಾಗಾಗಿ ಸೊ ಇಷ್ಟನ್ನ ಮಾಡ್ಕೋತಾಯಿದ್ದೆ. ಆ್ಯಂಡ್ ಹೆಚ್ಚು ಅಷ್ಟರಿಗೆ ಇನ್ನೂ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ, ಇದನ್ನು ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇದರ ಲಿಂಕ್ಗಳು ಬೇಕಿದ್ರೆ ನನಗೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಿಮಗೆ ಕಳಿಸ್ಕೊಡ್ತೀನಿ. ಇದು ಹಿತ್ತಾಳೆ ಪಾತ್ರೆ ತೊಳೆಯೋಕ್ಕೆ ತರಿಸ್ಕೊಂಡಿದ್ದೀನಿ, ಎಕ್ಸಿಫೈನ್. ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಇತ್ತು ಇದಕ್ಕೆ ಅಂತ ತರಿಸ್ಕೊಂಡೆ. ಅರೌಂಡ್ ಇದಕ್ಕೂ ಮತ್ತೆ ಕೊಟ್ಟಿದ್ದು 65 ರೂಪಾಯಿ ಇರಬೇಕಿತ್ತು. ಒಳ್ಳೊಳ್ಳೆ ರಿವ್ಯೂಸ್ ಇತ್ತು, ಬೇಗ ಕ್ಲೀನ್ ಆಗುತ್ತೆ ಅಂತ. ನೋಡೋಣ ತರಬೇಕೆ. ನಾನು ಸ್ವಲ್ಪ ಈ ಥರ ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದೀನಲ್ಲ, ಇದೆಲ್ಲ ಕ್ಲೀನಾಗಿ ಹುಣಸೆ ಹಣ್ಣು ಹಾಕಿ ತೊಳೆದ್ರೆ ಹೋಗುತ್ತೆ. ಬಟ್ ಕೆಲವು ಸಲ ಈ ಆಚೆ ಕಡೆ ಪಾರ್ಟ್ ಒಂಥರ ಸ್ವಲ್ಪ ಕಪ್ಪಾದಂಗೆ ಆಗ್ಬಿಡ್ತದೆ, ಅದಕ್ಕೆ ಟ್ರೈ ಮಾಡೋಣ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವಾಗ ವಿಡಿಯೋನಲ್ಲಿ ಇದನ್ನ ಟ್ರೈ ಮಾಡಿ ತೋರಿಸ್ತೀನಿ. ಸೊ ಎಸ್, ಕಾರ್ನ ಮಲೇಶ್ವರದಿಂದ ತೊಗೊಂಡು ಬಂದಿದ್ವಿ. ಈ ಥರ ಕಾರ್ನ್ ಸಿಗುತ್ತೆ, ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ. ಬೀದಿ ಮೇಲೆ ಮಾಡ್ತಿರ್ತಾರೆ, 100 ರೂಪಾಯಿಗೆ 3 ಸೇರ್ ಅಂತ ಕೊಟ್ಟರು, ಬಟ್ 3 ಇರಲಿಲ್ಲ. ಡೈರೆಕ್ಟಾಗಿ ತಿನ್ಬೋದು, ಕರ್ದಿರೋದಲ್ಲ ಇದು. ಇದಕ್ಕೆ ಸ್ವಲ್ಪ ಖಾರ ಹಾಕೋಣ ಅಂತ ಅಂದ್ಕೊಂಡು ಒಂದು ಬಾಂಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇಂಗು ಹಾಗೆ ಕಡಲೆಕಾಯಿ ಬೀಜ, ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಸುಮ್ಮನೆ ಲೈಟಾಗಿ ಅದಕ್ಕೆ ಖಾರ ಹಚ್ಕೊಳ್ಳೋಕ್ಕಷ್ಟೇ. ತುಂಬ ಏನು ಖಾರವಾಗಿ ಏನು ಮಾಡ್ತಿಲ್ಲ ಅದನ್ನು. ಹಾಗೆ ಇದಕ್ಕೆ ಸ್ವಲ್ಪ ಹುಡಿ ಉಪ್ಪು ಸ್ವಲ್ಪ ಹಾಕಿನ, ಯಾಕೆಂದರೆ ಅದು ಸ್ವಲ್ಪ ಉಪ್ಪಾಗಿರುತ್ತೆ ಕಾರ್ನ್ ಅಂತ. ಕಾರ್ನ್ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಲೈಟಾಗಿ ಖಾರ ಉಪ್ಪು ಎಲ್ಲ ಅಂಟ್ಕೊಳ್ಳುತ್ತೆ. ಸೊ ಕಾನ್ಫ್ಲೆಕ್ಸ್ ಮಸಾಲ ಥರ ಸುಮ್ಮನೆ ಮಾಡಿದೆ. ಸ್ವಲ್ಪ ಕಡಲೆಕಾಯಿ ಬೀಜ ನಿಮಗೆ ತೋರಿಸ್ದಂಗೆ ಖಾರದ ಪುಡಿ ಹಾಕಿ, ಇದಕ್ಕೆ ಮೇಲ್ಗಡೆ ಕಾಫಿ ಟೀ ಜೊತೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಎಲ್ಲ ತುರ್ಕೊಂಡು ಹೆಚ್ಕೊಂಡು ಹಾಕಿ ಚುರುಮುರಿ ಥರ, ಅಂದರೆ ಎಸೆನ್ಸ್ ವೆಜಿಟೇಬಲ್ಸ್ ಹಾಕೊಂಡು ತಿಂದರೂ ಸಕ್ಕತ್ತಾಗಿರುತ್ತೆ. ಯೂಶ್ವಲಿ ಅಂಗಡಿಗಳೆಲ್ಲ ನೋಡಿಲ್ಲ, ಮಲ್ಲೇಶ್ವರಂನಲ್ಲಿ ಹೋಗಿದ್ದಲ್ಲ, ಅಲ್ಲಿ ರೋಡ್ ಸೈಡ್ ಮಾಡ್ತಿದ್ರು ಅಂತ ತೊಗೊಂಬಂದಿದ್ದು. ಈ ಅವಲಕ್ಕಿ ಪುರಿ ಎಲ್ಲ ಮಾಡ್ತಿರ್ತಾರೆ ದೊಡ್ಡ ದೊಡ್ಡ ಮೂಟೆಗಳಲ್ಲಿ ಇಟ್ಕೊಂಡು. ನಿಮಗೆ ಮಲ್ಲೇಶ್ವರಂ ಸಿಗುತ್ತೆ ಅಥವಾ ಗಾಂಧಿ ಬಜಾರ್ನಲ್ಲೂ ಸಿಗುತ್ತೆ. ನಾನು ಇದು ಕಾರ್ನ ತೊಗೊಂಡು ಬಂದಿದ್ದು ಮಲ್ಲೇಶ್ವರಮಲ್ಲಿ. ಇದೇನು ಕರ್ದಿರೋದಲ್ಲ, ಸೊ ಹಾಗಾಗಿ ತಿನ್ಬೋದು, ಟೇಸ್ಟಿಯಾಗಿರುತ್ತೆ. ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಬೋದು. ಆ್ಯಂಡ್ ಇದಕ್ಕೆ ಬೇಕಿದ್ರೆ ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊತೀರ ಅಂದರೆ ನಿಮ್ಮ ಚಾಯ್ಸ್. ಬಟ್ ನಾನು ಇವತ್ತು ಅವೆಲ್ಲ ಏನೂ ಸೇರಿಸಿಲ್ಲ, ಸಿಂಪಲಾಗಿ ಮಾಡಿದ್ದೀನಿ. ಹಾಗೆ ತಿನ್ನೋಕ್ಕೂ ಚೆನ್ನಾಗಿದೆ. ಇದು ಏನೂ ಇಲ್ಲ ತಿಂತೀವಿ ಅಂದರೆ ಚೆನ್ನಾಗಿದೆ, ಒಂಥರ ಕುರುಮ್ ಅಂತ ಇದೆ. ಟ್ರೈ ಮಾಡಿ ನೋಡಿ, ಹೋದರೆ ತೊಗೊಂಬಂದು ಇಟ್ಕೊಳ್ಳಿ. ಸಂಜೆ ಹೊತ್ತು ಹೆಲ್ತಿ ಸ್ನ್ಯಾಕ್ಸ್ ಬೇಕು ಅಂದರೆ ನೀವು ಮಾಡ್ಕೊಂಡು ತಿನ್ಬೋದು.